ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಸ್ತಲ್ಲಿ ನಮ್ಮನ್ನು ಒಪ್ಪಿಸ್ತೇವೆ. ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರನ್ನು ಪವಿತ್ರಾತ್ಮನೇ ನಿನ್ನ ಪ್ರಸನ್ನತೆಯಲ್ಲಿ ನಡೆಸು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳನ್ನು ತಿಳ್ಕೊಳ್ಳುವುದು ಅಸಾಧ್ಯವಾಗಿದೆ. ಅದೇ ರೀತಿ ನಿನ್ನ ವಾಕ್ಯವನ್ನು ಬೋಧಿಸಲು ನನಗೂ ಪವಿತ್ರಾತ್ಮನೇ ಸಹಾಯ ಮಾಡಿ. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ. ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ನಿನ್ನ ಮಕ್ಕಳನ್ನು ಮಾತಾಡಲು ಎಲ್ಲ ಜ್ಞಾನವನ್ನು ಕೊಟ್ಟು ನಡೆಸಲು ಬೇಡುತ್ತಿದ್ದೇವೆ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರಾತ್ಮರಿಗೆ ಸಲ್ಲಲಿ. ಆಮೇಲೆ ಪ್ರೇಸ್ ದ ಲಾರ್ಡ್. ನಾವು ಪ್ರಾರ್ಥನೆಗೆ ಸಂಬಂಧಪಟ್ಟ ಅನೇಕ ದೇವರ ವಾಕ್ಯಗಳನ್ನು ಧ್ಯಾನಿಸಿದ್ದೇವೆ. ಇವತ್ತು ಒಂದು ಪ್ರಾರ್ಥನೆಗೆ ಸಂಬಂಧಪಟ್ಟ ಇನ್ನೊಂದು ವಿಷಯವನ್ನು ನಾವು ಧ್ಯಾನಿಸುವ. ಇದರಲ್ಲಿ ಮುಖ್ಯವಾಗಿ ಈ ನಮ್ಮ ಪ್ರಾರ್ಥನೆ, ನಾವು ಮತ್ತಾಯನ ಸುವಾರ್ತೆಯಲ್ಲಿ ನೋಡಿದೆವು, ಏಕಾಂತತನದ ಪ್ರಾರ್ಥನೆ ಅಂತ ಹೇಳಿ. ಈ ಪ್ರಾರ್ಥನೆಯ ಮೂಲಕ ನಾವು ನಮ್ಮ ಪ್ರಾರ್ಥನೆಗೆ ದೇವರು ಫಲ ಕೊಡ್ತಾರೆ ಎಂಬ ವಾಕ್ಯದ ಆಧಾರದಲ್ಲಿ ನಾವು ನೋಡಿದ್ದೇವೆ. ಈಗ ನಮ್ಮಲ್ಲಿ ಅನೇಕರು ಒಂದು ಅನುಭವವನ್ನು ಹೊಂದಿರಬಹುದು ಅಥವಾ ಹೊಂದದೆ ಹೋಗಿರ್ಬೋದು. ನಾನು ಕೂಡ ನನ್ನ ಜೀವಿತದಲ್ಲಿ ಪ್ರಾರ್ಥನೆಗೆ ಸಂಬಂಧಪಟ್ಟ ಕೆಲವು ಸಂಗತಿಗಳನ್ನು ನೋಡಿದಾಗ ನನಗೂ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಒಳಗಾಗಬೇಕಾಯಿತು. ರಾತ್ರಿಯಲ್ಲಿ ಕೆಲವು ಸಮಯದಲ್ಲಿ ನಮಗೆ ಎಚ್ಚರಿಕೆ ಆಗುವುದು. ಆ ಸಮಯ ನಾವು ಯೋಚಿಸ್ತೇವೆ, ನಾನು ಕೂಡ ಏನು ಯೋಚಿಸ್ತೇವೆ ಅಂದರೆ, ಏನೋ ಕೆಲವು ಮನಸ್ಸಿಗೆ ನೆಮ್ಮದಿ ಇಲ್ಲ, ಅಥವಾ ಯಾವುದೇ ಕೆಲವು ನಮ್ಮ ಲೌಕಿಕ ಗಾಬರಿಗೆ ಸಂಬಂಧಪಟ್ಟ ವಿಷಯಗಳಾಗಿರ್ಬೋದು, ಅಥವಾ ನಮ್ಮ ಜೀವಿತದಲ್ಲಿ ಕುಟುಂಬದಲ್ಲಿ ಏನೋ ಭಯಕ್ಕೆ ಸಂಬಂಧಪಟ್ಟ ವಿಷಯಗಳಾಗಿರ್ಬೋದು. ಆದ್ದರಿಂದ ಸರಿಯಾಗಿ ನಿದ್ದೆ ಬರುತ್ತಾ ಇಲ್ಲ ಅಥವಾ ಎಚ್ಚರಿಕೆ ಆಗಿದೆ ಅಂತ ಯೋಚಿಸುವ ಇಂಥ ಸಮಯದಲ್ಲಿ ನಾವು ತುಂಬ ಸಾರಿ ಏನು ಮಾಡೋದು, ಸುಮ್ಮನೆ ಅಲ್ಲೇ ಹೊರಳಾಡೋದು, ಸಮಯ ಕಳೆಯುವುದು, ಮತ್ತು ಕೆಲವು ಸಾರಿ ಮೊಬೈಲ್ಗಳಲ್ಲಿ ನೋಡಿಕೊಳ್ಳೋದು. ಈ ಎಲ್ಲ ಸಂಗತಿಗಳನ್ನು ನಾವು ಮಾಡಿರ್ಬೋದು, ಅಥವಾ ನಾನು ಕೂಡ ಅದನ್ನು ಅನೇಕ ಬಾರಿ ಮಾಡಿದ್ದೇನೆ. ಆದರೆ ಇತ್ತೀಚಿನ ಕೆಲವು ದಿವಸಗಳಲ್ಲಿ ಪ್ರಾರ್ಥನೆಗೆ ಸಂಬಂಧಪಟ್ಟ ಧ್ಯಾನವನ್ನು ಮಾಡುವಾಗ ಈ ರಾತ್ರಿ ಸಮಯದಲ್ಲಿ ದೇವರೊಂದಿಗೆ ಪ್ರಾರ್ಥನೆ ಮಾಡುವುದು ಬಹಳ ಅಗತ್ಯ ಎಂಬ ಸಂಗತಿಗಳು ಮನದಟ್ಟಾದಾಗ, ಈ ರಾತ್ರಿ ಸಮಯದಲ್ಲಿ ನಮಗೆ ಕೆಲವು ಪ್ರಾರ್ಥನಾ ಭಾರಗಳನ್ನು ಇಟ್ಟು ದೇವರು ನಮ್ಮನ್ನು ಎಚ್ಚರಿಸಲಿಕ್ಕೆ ಸಾಧ್ಯ ಇದೆ. ಇದರ ವಿಷಯದಲ್ಲಿ ನಾವು ಚಿಂತನೆ ಮಾಡಿ, ನಾವು ಯಾಕೆ ಈ ಸಮಯದಲ್ಲಿ ದೇವರು ನಮ್ಮನ್ನು ಎಚ್ಚರಿಸಿದ್ದಾರೆ, ಸುಮ್ಮನೆ ಅದನ್ನು ನಾವು ಹೊರಲಾಡಿ ಅಥವಾ ನಮಗೆ ನಿದ್ದೆ ಕೂಡ ಬರೋದಿಲ್ಲ ವ್ಯರ್ಥ ಮಾಡೋದಕ್ಕಿಂತ ನಾವು ಈ ಸಮಯವನ್ನು ಸ್ವಲ್ಪ ಪ್ರಾರ್ಥನೆಯಲ್ಲಿ ಕಳೆದಾಗ ದೇವರು ನಮ್ಮಲ್ಲಿ ಕೆಲವು ಪ್ರಾರ್ಥನೆಯ ಭಾರಗಳನ್ನು ನಮ್ಮ ಹೃದಯದಲ್ಲಿಟ್ಟು, ಅಥವಾ ದೇವರು ಕೆಲವು ಸಾರಿ ನಮ್ಮೊಂದಿಗೆ ಮಾತಾಡಲು ಈ ಸಮಯವನ್ನು ಉಪಯೋಗಿಸಬಹುದು. ಅದಕ್ಕೆ ಅನೇಕ ದೇವರ ವಾಕ್ಯದಲ್ಲಿ ನಾವು ಆಧಾರವಾಗಿ ನಾವು ನೋಡ್ತೇವೆ. ಮೊದಲನೇದಾಗಿ ನಾವು ಒಂದು ಹಳೆಯ ಒಡಂಬಡಿಕೆಯ ಒಂದು ವಾಕ್ಯವನ್ನು ನೋಡೋಣ. ಕೀರ್ತನೆ 119 62ನೇ ವಾಕ್ಯ ನೋಡಬಹುದು. ನಿನ್ನ ನೀತಿ ವಿಧಿಗಳಿಗೋಸ್ಕರ ನಿನ್ನನ್ನು ಕೊಂಡಾಡಲು ಮಧ್ಯರಾತ್ರಿಯಲ್ಲಿ ಹೇಳುವೆನು. ಇಲ್ಲಿ ದಾವೀದನು ಹೇಳ್ತಾನೆ, ಕೀರ್ತನಗಾರನು, ನಿನ್ನನ್ನು ಕೊಂಡಾಡಲು ನಾನು ಮಧ್ಯರಾತ್ರಿಯಲ್ಲಿ ನಾನು ಎದ್ದೇಳುವೆನು ಅಂತ ಹೇಳಿ. ಇನ್ನೊಂದು ನಾವು ಹೊಸ ಒಡಂಬಡಿಕೆಗೆ ನೋಡಿದಾಗ ಬೇಕಾದರೆ ಇನ್ನೊಂದು ನಾವು ಅದೇ ಹಳೆ ಒಡಂಬಡಿಕೆಯಲ್ಲಿ ಇನ್ನೊಂದು ವಾಕ್ಯ ಕೂಡ ನೋಡ್ಬೋದು. ಕೀರ್ತನೆ 63:6. ಕೀರ್ತನೆ 63
6ನೇ ವಾಕ್ಯ ನಾವು ಓದೋಣ. ನಾನು ಹಾಸಿಗೆಯ ಮೇಲಿದ್ದುಕೊಂಡು ನಿನ್ನನ್ನು ಸ್ಮರಿಸುವಾಗ ರಾತ್ರಿಯ ಜಾವಗಳಲ್ಲಿ ನಿನ್ನನ್ನು ಧ್ಯಾನಿಸುತ್ತಿರುವೆನು, ನೀನು ನನಗೆ ಸಹಾಯಕನಾಗಿದ್ದೀಯಲ್ಲ ಅಂತ ಹೇಳಿ ಇಲ್ಲಿ ಕೀರ್ತನ ಹೇಳ್ತಾನೆ. ರಾತ್ರಿಯ ನನ್ನ ಹಾಸಿಗೆಯ ಮೇಲಿದ್ದುಕೊಂಡು ನಿನ್ನನ್ನು ಸ್ಮರಿಸಿದಾಗ, ಇಲ್ಲಿ ಆತನು ಮಲಗಿದ್ದನು, ಆದರೆ ಎದ್ದುಕೊಂಡು ದೇವರನ್ನು ಸ್ಮರಿಸಿಕೊಂಡಾಗ ಆ ರಾತ್ರಿಯ ಜಾವಗಳಲ್ಲಿ ನಿನ್ನನ್ನು ಧ್ಯಾನಿಸುತ್ತಿರುವೆನು, ನೀನು ನನಗೆ ಸಹಾಯಕನಾಗಿದ್ದೀಯಲ್ಲ ಅಂತ ಬಹಳ ದೇವರು ಸಹಾಯಕನಾಗಿದ್ದಾನಂತ ಇಲ್ಲಿ ಕೀರ್ತನೆಗಾರನು ಹೇಳ್ತಾನೆ. ಇದೇ ರೀತಿಯಾಗಿ ನಾವು ನಮ್ಮ ಜೀವಿತದಲ್ಲಿ ಕೂಡ ಇಂಥ ಒಂದು ಕೆಲವು ಪರಿಸ್ಥಿತಿಗಳಲ್ಲಿ ನಮಗೆ ಎಚ್ಚರಿಕೆಯಾದಾಗ ನಾವು ದೇವರೊಂದಿಗೆ ನಾವು ಮಾತಾಡಲು, ದೇವರ ಸ್ವರವನ್ನು ಕೇಳಲು ಅಥವಾ ಪ್ರಾರ್ಥನೆಯಲ್ಲಿ ಕಳೆದಾಗ ಅನೇಕ ರೀತಿಯ ಕೆಲವು ಅದ್ಭುತ ಅನುಭವಗಳು, ಪ್ರಕಟಣೆಗಳು, ನಮ್ಮ ಅನೇಕ ಸಮಸ್ಯೆಗಳ ಪರಿಹಾರ, ನಮ್ಮ ಭಯದಿಂದ ನಮಗೆ ಬಿಡುಗಡೆ, ನಮ್ಮ ಸಮಸ್ಯೆಗಳಿಂದ ಪರಿಹಾರ ಆಗಲಿಕ್ಕೆ ಸಾಧ್ಯ ಇದೆ ದೇವರು. ಯಾಕೆಂದರೆ ಆ ನಿಶ್ಶಬ್ದದಲ್ಲಿ ದೇವರು ನಮ್ಮೊಂದಿಗೆ ಮಾತಾಡಲು ಬಯಸುವ ದೇವರಾಗಿದ್ದಾನೆ. ಇದಕ್ಕೆ ನಾವು ಸಂಬಂಧಪಟ್ಟು ಹಳೆ ಒಡಂಬಡಿಕೆಯಲ್ಲಿ ಕೂಡ ನಾವು ವಾಕ್ಯ ನೋಡುವಾಗ ಸಾಮುವೇಲನ ಪುಸ್ತಕದಲ್ಲಿ ಕೂಡ ನಾವು ನೋಡುವಾಗ ಇದನ್ನು ನಾವು ನೋಡ್ತೇವೆ. ಅಲ್ಲಿ ರಾತ್ರಿ ಸಮಯದಲ್ಲಿ ದೇವರು ಸಾಮುವೇಲನಿಗೆ ಕರೆದರು. ಬೇಕಾದರೆ ಸಾಮುವೇಲನ ಪುಸ್ತಕಕ್ಕೆ ಹೋಗೋಣ. ನಾವು ಮೊದಲನೇ ಸಾಮುವೇಲ 3:8 ವಾಕ್ಯ ನಾವು ಯೆಹೋವನು ಸಾಮುವೇಲನನ್ನು 3ನೇ ಸಾರಿ ಕರೆದನು. ಅವನು ಥಟ್ಟನೆ ಏಲಿಯ ಹತ್ತಿರ ಹೋಗಿ, ಇಗೋ ಬಂದಿದ್ದೇನೆ, ನನ್ನನ್ನು ಕರೆದಿಯಲ್ಲ ಅನ್ನಲು. ಹುಡುಗನನ್ನು ಕರೆದವನು ಯೆಹೋವನೇ ಎಂದು ಏಲಿಯು ತಿಳಿದು ಅವನಿಗೆ ಹೋಗಿ ಮಲಗಿಕೋ, ತಿರುಗಿ ಶಬ್ದವಾದರೆ ಯೆಹೋವನೇ ಅಪ್ಪಣೆಯಾಗಲಿ, ನಿನ್ನ ದಾಸನು ಕಾದಿದ್ದಾನೆ ಎಂದು ಹೇಳು ಅಂದನು. ಸಾಮುವೇಲನು ತಿರುಗಿ ಹೋಗಿ ತನ್ನ ಸ್ಥಳದಲ್ಲಿ ಮಲಗಿಕೊಳ್ಳಲು ಯೆಹೋವನು ಪ್ರತ್ಯಕ್ಷನಾಗಿ ಮುಂಚೆಯಂತೆ ಸಾಮುವೇಲನಂದನು. ಸಾಮುವೇಲನು ಅಪ್ಪಣೆಯಾಗಲಿ, ನಿನ್ನ ದಾಸನು ಕಾದಿದ್ದಾನೆ ಅಂದನು. ಯೆಹೋವನು ಸಾಮುವೇಲನಿಗೆ, ನಾನು ಇಸ್ರಾಯೇಲರನ್ನು ವಿಶೇಷ ಕಾರ್ಯವನ್ನು ನಡೆಸುವೆನು, ಅದರ ವಿಷಯ ಕೇಳುವವರ 2 ಕಿವಿಗಳು ಮರೆನ್ನುವವು. ಇಲ್ಲಿ ನೋಡಿ, ಸಾಮುವೇಲನೊಂದಿಗೆ ದೇವರು ಕೂಡ ರಾತ್ರಿ ಸಮಯದಲ್ಲಿ ಮಾತಾಡಲಿಕ್ಕೆ ಬಯಸಿದರು. ಈಗ ಸಾಮುವೇಲನ ಪರಿಸ್ಥಿತಿ, ಅವನು ಸಣ್ಣ ಹುಡುಗನಾಗಿದ್ದನು. ಅವನಿಗೆ ಕರೆದಾಗ ಅವನು ಸುಮ್ಮನೆ ಯಾರು ರಾತ್ರಿ ಕರೀತಾರೆ ಅಂತ ಒಂದು ಭಯದಲ್ಲಿ ಅವನು ಸುಮ್ಮನೆ ಇರಬಹುದು. ಆದರೆ ಅವನು ಏಲಿಯವನನ್ನು ಕರೀತಾನೆ ಅಂತ ಯೋಚಿಸಿ ಅವನು ಏಲಿಯ ಬಳಿಗೆ ಹೋದನು. ನೋಡಿ, ಅಲ್ಲಿ 3 ಸಾರಿ ಅದನ್ನು ಓದದ್ದು ಕೇಳಿಸ್ತದೆ. 3ನೇ ಸಾರಿ ಏಲಿ ಅವನಿಗೆ ಏನು ಹೇಳ್ತಾನೆ, ಏಲಿ ಕೂಡ ತಿಳಿಯಿತು, ಯೆಹೋವನು ಸಾಮುವೇಲನೊಂದಿಗೆ ಮಾತಾಡಲು ಬಯಸುತ್ತಾನೆ ಅಂತ ಹೇಳಿ ಸಾಮುವೇಲನಿಗೆ ಏಲಿಯನ್ನು ಹೇಳ್ತಾನೆ, ಮಾತಾಡು ನನ್ನೊಂದಿಗೆ, ನಿನ್ನ ದಾಸನು ಕಾದಿದ್ದಾನೆ, ಅಪ್ಪಣೆ ಆಗಲಿ, ಯೆಹೋವನೇ ಅಪ್ಪಣೆ ಆಗಲಿ, ನಿನ್ನ ದಾಸನು ಕಾದಿದ್ದಾನೆ ಅಂತ ಹೇಳಿ ಅಲ್ಲಿ ಸಾಮುವೇಲನು ಉತ್ತರ ಕೊಡ್ತಾನೆ. ಆಗ ದೇವರು ಅವನೊಂದಿಗೆ ಮಾತಾಡ್ತಾರೆ. ಈ ಪರಿಸ್ಥಿತಿಯಲ್ಲಿ ಯಾಕೆ ದೇವರು ಹಗಲೊತ್ತಿನಲ್ಲಿ ಸಾಮುವೇಲನನ್ನು ಕರೆಯಲಿಲ್ಲ? ನಾವು ಹಗಲೊತ್ತಿನಲ್ಲಿ ಆತನು ಕರೆದಿದ್ದಾರೆ, ಯಾರೋ ಒಬ್ಬನು ಕರೆದಿದ್ದಾನಂತ ಹೇಳಿ ಏಲಿ ಕೂಡ ಯೋಚಿಸಿರ್ಬೋದು. ಆದರೆ ರಾತ್ರಿ ಹೊತ್ತು ಕರೆದಾಗ ಈ ಏಲಿಗೆ ಕೂಡ ಅದು ಸ್ಪಷ್ಟವಾಯಿತು, ಇದು ಯೆಹೋವನ ಮಾತು. ಯಾಕೆಂದರೆ ಇಡೀ ಜಗತ್ತು ಆ ನಿಶ್ಶಬ್ದದ ಒಂದು ಪರಿಸ್ಥಿತಿಯಲ್ಲಿತ್ತು. ಆ ನಿಶ್ಶಬ್ದದಲ್ಲಿ ಏಲಿ ಯೋಚಿಸಿದನು, ಖಂಡಿತ ಇದು ದೇವರು ಸಾಮುವೇಲನನ್ನು ಕರೆಯುತ್ತಾನೆ. ಆದ್ದರಿಂದ ನಾವು ಕೂಡ ಬಹಳ ಎಚ್ಚರಿಕೆಯಾಗಿ ಈ ಸಂಗತಿಗಳನ್ನು ನಾವು ನಮ್ಮ ಜೀವಿತದಲ್ಲಿ ನಾವು ಮುಂಚಾನೆ
ಅನೇಕ ಸೇವಕರು ಹೇಳ್ತಾ ಇದ್ದಾರೆ, ಮುಂಜಾನೆ 3 ಗಂಟೆಯ ಸಮಯ ಇಡೀ ಜಗತ್ತು ನಿಶ್ಶಬ್ದವಾಗಿರುತ್ತದೆ. ಆ ಸಮಯದಲ್ಲಿ ನಾವು ದೇವರ ವಾಕ್ಯದ ಧ್ಯಾನ ಅಥವಾ ದೇವರ ಧ್ಯಾನ ಮಾಡಿದಾಗ ದೇವರು ನಮ್ಮೊಂದಿಗೆ ಸಂಭಾಷಣೆ ಮಾಡಲು ದೇವರು ಬಯಸುವ ದೇವರಾಗಿದ್ದಾರೆ. ಆ ಸಮಯದಲ್ಲಿ ನಮಗೆ ಅನೇಕ ಬಿಡುಗಡೆಗಳು ಉಂಟಾಗಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಆ ಸಮಯ ಇಡೀ ಜಗತ್ತು ನಿಶ್ಶಬ್ದವಾದಾಗ ನಮ್ಮ ಪ್ರಾರ್ಥನೆ ಮೂಲಕ ಒಂದು ದೊಡ್ಡ ಅಡೆತಡೆಗಳು ಬಿದ್ದು ಹೋಗಲು ಸಾಧ್ಯ ಆಗ್ತದೆ. ನಮಗೆ ದೇವರ ಸ್ವರವು ಸ್ಪಷ್ಟವಾಗಿ ಕೇಳಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಅನೇಕ ಸಮಯದಲ್ಲಿ ಕೂಡ ದೇವರು ನಮ್ಮನ್ನು ಎಚ್ಚರಿಸಿ ಈ ಸಮಯದಲ್ಲಿ ಕೆಲವು ಪ್ರಾರ್ಥನಾ ಭಾರಗಳನ್ನು ನಮ್ಮ ಹೃದಯದಲ್ಲಿಟ್ಟು ನಮ್ಮನ್ನು ನಡೆಸಲಿಕ್ಕೆ ಬಯಸುವ ದೇವರಾಗಿದ್ದಾರೆ. ಒಂದು ವೇಳೆ ನಾವು ಇದನ್ನು ಅಲಕ್ಷ್ಯ ಮಾಡಿದರೆ ದೇವರು ನಮ್ಮನ್ನು ತನ್ನ ಸೇವೆಯಲ್ಲಿ ಅಥವಾ ತನ್ನ ಕಾರ್ಯಗಳಲ್ಲಿ ಯಾವ ರೀತಿ ಬಯಸಲಿಕ್ಕೆ ಕಾರ್ಯ ಮಾಡಲಿಕ್ಕೆ ಉಪಯೋಗಿಸ್ತಾನೋ ಅದರಿಂದ ನಾವು ದೂರ ಉಳಿಲಿಕ್ಕೆ ಸಾಧ್ಯ ಆಗ್ಬೋದು. ಆದ್ದರಿಂದ ನಾವು ಪ್ರತಿಯೊಬ್ಬರು ಇಂಥ ಒಂದು ಘಟನೆಗಳು ನಮ್ಮ ಜೀವಿತದಲ್ಲಿ ನಡೆದಿದ್ದರೆ, ಈಗ ಅದು ನಡೆದ ಘಟನೆಗಳಲ್ಲ, ಆದರೆ ಇನ್ನು ಮುಂದಕ್ಕೆ ನಮಗೆ ಇಂಥ ಘಟನೆಗಳು ನಡೆದರೆ ಮುಂಜಾನೆಯ ಪ್ರಾರ್ಥನೆಯ ಒಂದು ವ್ಯವಸ್ಥೆಯಲ್ಲಿ ನಾವಿದ್ದರೆ ಅಥವಾ ಆ ಒಂದು ಅಭ್ಯಾಸದಲ್ಲಿದ್ದರೆ ನಮಗೆ ನಮ್ಮ ಪ್ರಾರ್ಥನೆಗೆ ಒಂದು ಅದ್ಭುತ ಬಲ ಇರುತ್ತದೆ ಮತ್ತು ದೇವರು ನಮ್ಮೊಂದಿಗೆ ಸ್ಪಷ್ಟವಾಗಿ ಕೇಳಲು ಅನುಕೂಲ ಆಗ್ತದೆ. ನೋಡಿ, ನಾವು ಸ್ವಲ್ಪ ಯೋಚಿಸುವ, ನಾವು ಎಂಥ ಪ್ರಾರ್ಥನೆ ಮಾಡೋದು. ಹಗಲೊತ್ತು ನಾವು ಬೇಕಾದರೆ ಕೋಣೆ ಒಳಗೆ ಹೋಗಿ ನಾವು ಬಾಗಿಲು ಹಾಕಿದರೂ ಕೂಡ ನಮಗೆ ಸಂಪೂರ್ಣ ತೊಡಗಿಸಿಕೊಂಡು ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಇನ್ನೊಂದು ಹೊರಗಿನ ಶಬ್ದ, ಏನೋ ಒಂದು ಶಬ್ದ ಬಂದಾಗ, ಯಾರೋ ಒಂದು ಕರೆದದ್ದು ಕೇಳಿದಾಗ ನಮ್ಮ ಆಲೋಚನೆಗಳು ಅಥವಾ ನಮ್ಮ ಒಂದು ಕಾನ್ಸಂಟ್ರೇಷನ್ ಅಥವಾ ನಮ್ಮ ಮನಸ್ಸು ಆ ಕಡೆಗೆ ತಿರುಗುತ್ತದೆ. ಆದ್ದರಿಂದ ಈ ಒಂದು ಸಮಯದಲ್ಲಿ ನಾವು ಹಗಲೊತ್ತಿನಲ್ಲಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಪ್ರಾರ್ಥನೆ ಮಾಡಬಾರ್ದು ಅಂತ ಹೇಳುವುದಿಲ್ಲ, ನಾವು ಪ್ರಾರ್ಥನೆ ಮಾಡ್ತೇವೆ. ಆದರೆ ಆ ಮುಂಜಾನೆಯ ಪ್ರಾರ್ಥನೆಯಲ್ಲಿ ಈ ಎಲ್ಲ ಸಂಗತಿಗಳಿಂದ ನಮಗೆ ಬಿಡುಗಡೆ ಇದ್ದು ನಮ್ಮ ಪ್ರಾರ್ಥನೆಯನ್ನು ಒಂದು ಸಂಪೂರ್ಣತೆಯಲ್ಲಿ ಮತ್ತು ಒಂದು ದೇವರೊಂದಿಗೆ ಸಂಭಾಷಣೆಯಲ್ಲಿ ನಡೆಸಿಕೊಂಡು ಹೋಗಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಇದಕ್ಕೆ ನಾವು ಅನೇಕ ಉದಾಹರಣೆಗಳನ್ನು ನೋಡುತ್ತೇವೆ. ಮುಖ್ಯವಾಗಿ ನಾವು ಯೇಸುವಿನ ಪ್ರಾರ್ಥನಾ ಜೀವಿತ ನೋಡಿದರೆ, ಯೇಸು ಹೆಚ್ಚು ಸಮಯವನ್ನು ಇಡೀ ರಾತ್ರಿ ಪ್ರಾರ್ಥನೆಯಲ್ಲಿ ಮುಂಜಾನೆಯಲ್ಲಿ ಕಳೆದದ್ದನ್ನು ನಾವು ನೋಡ್ತೇವೆ. ಅದಕ್ಕೆ ಅನೇಕ ವಾಕ್ಯಗಳನ್ನು ನಾವು ನೋಡ್ತೇವೆ. ಬೇಕಾದರೆ ಮಾರ್ಕನ ಸುವಾರ್ತೆ ಒಂದು ನೋಡೋಣ. ಮೊದಲು ಮಾರ್ಕನ ಸುವಾರ್ತೆಗೆ ಹೋಗೋಣ. ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 35ನೇ ವಾಕ್ಯ ನೋಡಿ. ಮುಂಜಾನೆ ಇನ್ನೂ ಮುಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನಂತೆ. ಮುಂಜಾನೆ ಇನ್ನೂ ಕತ್ತಲೆ ಇರುವಾಗಲೇ ಆ ಮುಂಜಾನೆ ಸಮಯದಲ್ಲಿ ಆತನು ಅಡವಿಗೆ ಹೋಗಿ ಎಲ್ಲ ಶಿಷ್ಯರನ್ನು ಅಪೊಸ್ತಲರನ್ನು ಬಿಟ್ಟು ಅವರಿಂದ ಪ್ರತ್ಯೇಕಿಸಿಕೊಂಡು ಆತನು ಒಬ್ಬನೇ ಆ ಅಡವಿಯ ಸ್ಥಳಕ್ಕೆ ಹೋಗಿ ಪ್ರಾರ್ಥಿಸುತ್ತಿದ್ದನು ಅಂತ ಹೇಳ್ತಾರೆ. ಯಾಕೆ? ಈ ಒಂದು ಸಮಯದಲ್ಲಿ ಆತನು ದೇವರೊಂದಿಗೆ ಸಂಭಾಷಿಸಲು, ದೇವರೊಂದಿಗೆ ಮಾತನಾಡಲು, ದೇವರ ಮಾರ್ಗದರ್ಶನವನ್ನು ಕೇಳಲು ಆತನಿಗೆ ಒಂದು ಅನುಕೂಲವಾದ ಪರಿಸ್ಥಿತಿ ಇದ್ದದ್ದು. ಯಾವ ಒಂದು ಡಿಸ್ಟರ್ಬೆನ್ಸ್ ಅಥವಾ ಅಡೆತಡೆಗಳು ಉಂಟಾಗುವುದಿಲ್ಲ. ಅದರಿಂದ ಯೇಸು ಕೂಡ ಅತಿ ಹೆಚ್ಚಿನ ಪ್ರಾರ್ಥನೆ ಯೇಸುವಿನ ಜೀವಿತದಲ್ಲಿ ನಾವು ನೋಡಿದರೆ ರಾತ್ರಿಯ ಪ್ರಾರ್ಥನೆಯಲ್ಲಿ ಕಳೆಯುತ್ತಿದ್ದರು. ಬೇಕಾದ್ರೆ ಇನ್ನೊಂದು ವಾಕ್ಯ ಕೂಡ ನಾವು ನೋಡೋದು. ಮತ್ತೊಂದು ವಾಕ್ಯ ನೋಡಿ, ಅಲ್ಲಿ ಕೊನೆಯದಾಗಿ ಯೇಸು ಆ
ಗೆತ್ಸೆಮನೆ ತೋಟದಲ್ಲಿ ಆತನು ಕ್ರೂಜಿಗೆ ಹಾಕಲ್ಪಡುವ ಆ ಮೊದಲನೆಯ ರಾತ್ರಿಯಲ್ಲಿ ಆತನು ಪ್ರಾರ್ಥನೆಯಲ್ಲಿ ಕಳೆದನು. ಅದನ್ನು ನಾವು ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 26 ಮತ್ತಾಯ 26:36. ನಂತರ ಯೇಸು ತನ್ನ ಶಿಷ್ಯರ ಸಂಗಡ ಗೆತ್ಸೆಮನೆ ಎಂಬ ತೋಟಕ್ಕೆ ಬಂದು ಅವರಿಗೆ, ಇಲ್ಲೇ ಕೂತ್ಕೊಳ್ಳಿರಿ, ನಾನು ಅತ್ತಲಾಗಿ ಹೋಗಿ ಪ್ರಾರ್ಥನೆ ಮಾಡಿ ಬರುತ್ತೇನೆ ಎಂದು ಹೇಳಿ ಪೇತ್ರ ಜೆಬೆದಾಯನ 2 ಮಕ್ಕಳನ್ನು ಕರೆದುಕೊಂಡು ಹೋಗಿ ದುಃಖಪಟ್ಟು ಮನಗುದ್ದಿದವನಾದನು ಮತ್ತು ಅವರಿಗೆ, ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ, ನೀವು ಇಲ್ಲೇ ಇದ್ದು ನನ್ನ ಸಂಗಡ ಎಚ್ಚರವಾಗಿರಿ ಎಂದು ಹೇಳಿ ಸ್ವಲ್ಪ ಮುಂದೆ ಹೋಗಿ ಬೋರಲು ಬಿದ್ದು, ನನ್ನ ತಂದೆಯು ಸಾಧ್ಯವಾದರೆ ಈ ಪಾತ್ರೆಯನ್ನು ನನ್ನನ್ನು ಬಿಟ್ಟು ಹೋಗಲಿ ಎಂದು ಹೇಳಿದರು. ನೋಡಿ, ಇಲ್ಲಿ ಕೂಡ ಆ ಕೊನೆಯ ಪ್ರಾರ್ಥನೆಯನ್ನು ಕೂಡ ಯೇಸು ಆ ರಾತ್ರಿ ಸಮಯದಲ್ಲಿ ಅದನ್ನು ನಡೆಸಿದರು. ಆದ್ದರಿಂದ ನಮಗೆ ಕೂಡ ಇದರ ಮೂಲಕ ಒಂದು ಉದಾಹರಣೆ ಅಥವಾ ಒಂದು ಮಾರ್ಗದರ್ಶನ ಸಿಗ್ತದೆ. ರಾತ್ರಿಯ ಸಮಯದಲ್ಲಿ ಅನೇಕ ಬಾರಿ ನೋಡಿ ನಮಗೆ ಎಚ್ಚರ ಆಗ್ತದೆ. ನನಗೆ ಗೊತ್ತಿಲ್ಲ, ನಾನು ಇತ್ತೀಚಿನ ಕೆಲವು ದಿವಸಗಳಲ್ಲಿ ಈ ವಾಕ್ಯಗಳನ್ನು ಇಂಥ ಸಂದೇಶಗಳನ್ನು ನೋಡಿದ ಮೇಲೆ ನನಗೆ ರಾತ್ರಿ ಎಚ್ಚರ ಆದಾಗ ನಾನು ಕೆಲವು ಪ್ರಾರ್ಥನೆಗಳನ್ನು ಮಾಡಿದೆನು. ಅನೇಕ ಸಂಗತಿಗಳು ದೇವರು ಕೆಲವು ವಿಷಯಗಳನ್ನು ನೆನಪಿಗೆ ತಂದು ಆ ವಿಷಯಕ್ಕೆ ಸಂಬಂಧಪಟ್ಟು ಪ್ರಾರ್ಥನೆ ಮಾಡಲಿಕ್ಕೆ ದೇವರು ನಮಗೆ ಪ್ರೇರಣೆ ಕೊಡ್ತಾ ಇದ್ದಾರೆ. ಆದ್ದರಿಂದ ನೋಡಿ, ದೇವರು ಒಂದು ಮುಖ್ಯ ಉದ್ದೇಶ ಇಟ್ಟು ನಮ್ಮ ಸಭೆಯಲ್ಲಿ ಕಾರ್ಯ ಮಾಡಲಿಕ್ಕೆ ಇಚ್ಛೆ ಪಡುವ ದೇವರಾಗಿದ್ದಾರೆ. ಅದಕ್ಕಾಗಿ ನಾವು ಪ್ರಾರ್ಥನೆಗೆ ಸಂಬಂಧಪಟ್ಟ ಅನೇಕ ಪ್ರಸಂಗಗಳನ್ನು ಕೇಳಿದ್ದೆವು, ಹೊಸ ಹೊಸ ಸಂಗತಿಗಳನ್ನು ನಾವು ನೋಡಿದೆವು. ಈಗ ನೋಡಿ, ದೇವರು ಆ ಮುಂಜಾನೆ ಸಮಯದಲ್ಲಿ ರಾತ್ರಿ ನಮ್ಮನ್ನು ಎಚ್ಚರವಾದಾಗ ಆ ಸಮಯದಲ್ಲಿ ಪ್ರಾರ್ಥನೆ ಮಾಡುವ ಒಂದು ಪ್ರಾರ್ಥನಾ ಭಾರವನ್ನು ನಮ್ಮ ಹೃದಯದಲ್ಲಿ ಇಟ್ಟು ನಡೆಸ್ತಾರೆ. ಯಾಕೆಂದರೆ ಆ ಸಮಯದಲ್ಲಿ ನಮ್ಮ ಪ್ರಾರ್ಥನೆ ಯಾವುದೇ ಅಡೆತಡೆಗಳಿಲ್ಲದೆ ನಿರಂತರವಾಗಿ ನಡೆಸಲು ಸಾಧ್ಯವಾಗುವ ಒಂದು ಅವಕಾಶಗಳು ಹೆಚ್ಚಿರುವುದರಿಂದ ದೇವರು ಕೂಡ ನಮ್ಮನ್ನು ಕೆಲವು ಸಮಯ ಅಲ್ಲಿ ಎಚ್ಚರಿಸಿ ನಮ್ಮನ್ನು ಆ ಪ್ರಾರ್ಥನೆಯಲ್ಲಿ ನಡೆಸಲಿಕ್ಕೆ ಇಚ್ಛೆ ಪಡುವ ದೇವರಾಗಿದ್ದಾರೆ. ಈಗ ನಾವೊಂದು ಒಳ್ಳೆಯ ಈ ರಾತ್ರಿಯ ಸಮಯದ ಪ್ರಾರ್ಥನೆಗೆ ದೇವರು ಎಂಥ ರೀತಿಯ ಒಂದು ಅದ್ಭುತಗಳನ್ನು ಮಾಡಿದರು. ಇದನ್ನು ಹೊಸ ಒಡಂಬಡಿಕೆಯಲ್ಲಿ ಒಂದು ವಾಕ್ಯದ ಮೂಲಕ ನಮಗೆ ಸ್ಪಷ್ಟವಾಗಿ ಮಂದಟ್ಟಾಗ್ತದೆ. ಭಾಳ ಒಂದು ರಾತ್ರಿಯ ಪ್ರಾರ್ಥನೆಯ ಸಮಯದಲ್ಲಿ ಎಂಥಗಳು ಒಂದು ಅದ್ಭುತಗಳು ನಡೆಸಲು ಸಾಧ್ಯ ಇದೆ ಅಂತ ಹೇಳಿ ನಾವು ಅಪೊಸ್ತಲ ಕೃತ್ಯಕ್ಕೆ ಹೋಗೋಣ. ಅಪೊಸ್ತಲ ಕೃತ್ಯ 16ನೇ ಅಧ್ಯಾಯ. ನೋಡಿ, ಇಲ್ಲಿ ಪೌಲ ಸೀಲರನ್ನು ಸೆರೆಮನೆಯಲ್ಲಿ ಹಾಕಿದ ಒಂದು ಪ್ರಸಂಗ. ನೋಡಿ, 21ನೇ ವಾಕ್ಯದಿಂದ ನೋಡೋಣ. ಅಪೊಸ್ತಲ ಕೃತ್ಯ 16ನೇ ಅಧ್ಯಾಯ 20ರಿಂದ ನೋಡೋಣ. ಅಧಿಕಾರಿಗಳ ಬಳಿಗೆ ಎಳೆದುಕೊಂಡು ಹೋದರು. ಅವರನ್ನು ಅಧಿಪತಿಗಳ ಮುಂದೆ ತಂದು, ಈ ಮನುಷ್ಯರು ನಮ್ಮ ಪಟ್ಟಣವನ್ನು ಬಹಳವಾಗಿ ಗಲಿಬಿಲಿ ಮಾಡುತ್ತಾರೆ. ಇವರು ಯಹೂದ್ಯರಾಗಿದ್ದು ರೋಮಾಯರಾದ ನಾವು ಅವಲಂಬಿಸಿ ನಡೆಸಕೂಡದಂಥ ಆಚಾರಗಳನ್ನು ಪ್ರಕಟಿಸುತ್ತಾರೆ ಅಂದನು. ಆಗ ದೊಂಬಿ ಜನರು ಕೂಡಿ ಅವರಿಗೆ ವಿರೋಧವಾಗಿ ಒಟ್ಟಾಗಿ ಎದ್ದರು ಮತ್ತು ಅಧಿಪತಿಗಳು ಇವರ ವಸ್ತ್ರಗಳನ್ನು ಹರಿದು ತೆಗೆದು ಚಡಿಗಳಿಂದ ಹೊಡೆಯಬೇಕೆಂದು ಅಪ್ಪಣೆ ಕೊಟ್ಟರು. ಅವರಿಗೆ ಬಹಳ ಪೆಟ್ಟುಗಳನ್ನು ಹೊಡೆಸಿದ ಮೇಲೆ ಸೆರೆಮನೆಯೊಳಗೆ ಹಾಕಿಸಿ ಇವರನ್ನು ಭದ್ರವಾಗಿ ಕಾಯಬೇಕೆಂದು ಸೆರೆಯ ಯಜಮಾನನಿಗೆ ಖಂಡಿತವಾಗಿ ಹೇಳಿದರು. ಅವನು ಇಂಥ ಅಪ್ಪಣೆಯನ್ನು ಹೊಂದಿ ಅವರನ್ನು ಸೆರೆಮನೆಯ ಕೋಣೆಯೊಳಗೆ ಹಾಕಿ ಅವರ ಕಾಲುಗಳಿಗೆ ಕೋಳವನ್ನು ಹಾಕಿ ಬಿಗಿಸಿದನು. ಮಧ್ಯರಾತ್ರಿಯಲ್ಲಿ ಪೌಲನೂ ಸೀಲನೂ ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು.
ಅಕಸ್ಮಾತ್ತಾಗಿ ಮಹಾಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು. ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ಸೆರೆಯ ಯಜಮಾನನು ನಿದ್ದೆಯಿಂದ ಎಚ್ಚೆತ್ತು ಸೆರೆಮನೆಯ ಕದಗಳು ತೆರೆದಿರುವುದನ್ನು ಕಂಡು ಸೆರೆಯಲ್ಲಿದ್ದವರು ಓಡಿ ಹೋದರೆಂದು ಭಾವಿಸಿ ಕತ್ತಿಯನ್ನು ಇರಿದು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದಿದ್ದನು. ಆದರೆ ಪೌಲನು ಮಹಾಶಬ್ದದಿಂದ ಕೂಡಿ ಅವನಿಗೆ, ನೀವೇನು ಕೇಡು ಮಾಡಿಕೊಳ್ಳಬೇಡ, ನಾವೆಲ್ಲರೂ ಇಲ್ಲೇ ಇದ್ದೇವೆ ಎಂದು ಹೇಳಲು ಅವನು ದೀಪ ತರಬೇಕೆಂದು ಕೂಗಿ ಒಳಕ್ಕೆ ಹಾರಿ ನಡುಗುತ್ತಾ ಪೌಲಶೀಲರ ಮುಂದೆ ಬಿದ್ದನು ಮತ್ತು ಅವರನ್ನು ಹೊರಗೆ ಕರೆದುಕೊಂಡು ಬಂದು, ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂದು ಕೇಳಲು. ನೋಡಿ, ಇಡೀ ನಾವು ಈ ವಾಕ್ಯಗಳಲ್ಲಿ ನೋಡಿದಾಗ ಇಲ್ಲಿ ಬಹಳ ಅಗತ್ಯವಾಗಿ ನೋಡಿ ಎಂಥ ಪರಿಸ್ಥಿತಿಯಲ್ಲಿ ಪೌಲಶೀಲರಿದ್ದರು. ನೋಡಿ, ಒಂದು ಯಾರಿಂದಲೂ ಕೂಡ ಒಂದು ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಎಂಬ ಪರಿಸ್ಥಿತಿಯಲ್ಲಿ ಅವರಿದ್ದರು. ಅವರನ್ನು ಹೊಡೆದು ಎಷ್ಟೋ ಏಟುಗಳನ್ನು ಅವರಿಗೆ ಹೊಡೆದು ಅವರಿಗೆ ಬೇಡಿ ಹಾಕಿಕೊಂಡು ಸೆರೆಮನೆಯಲ್ಲಿದ್ದರು. ಈಗ ಬೇರೆ ಜನರಿದ್ದಾರೆ, ಈ ನೋವಲ್ಲಿ ಅವರು ಮಲಗೆ ಆರಾಮ ಮಾಡ್ತಿದ್ದರು. ಈಗ ಪ್ರಾರ್ಥನೆ ಮಾಡಬೇಕಾದ್ರೆ ನಾಳೆ ಮಾಡೋಣ ಅಂತ ಯೋಚಿಸ್ತಿದ್ದರು. ಆದರೆ ಪೌಲಶೀಲರು ಅದೇ ಮಧ್ಯರಾತ್ರಿಯಲ್ಲಿ ಅಂತ ಇಲ್ಲಿ ಬರೆಯಲ್ಪಟ್ಟಿದೆ. ಆ ರಾತ್ರಿಯಲ್ಲೇ ಅವರು ನಾಳೆಯ ಮರುದಿವಸ ಕೂಡ ಕಾಯದೆ ಆ ಸಮಯದಲ್ಲಿ ಪ್ರಾರ್ಥನೆ ಮಾಡಿದಾಗ ನೋಡಿ, ಆ ಭೂಕಂಪ ಉಂಟಾಗಿ ಆ ಸೆರೆಮನೆಯ ಬಾಗಿಲುಗಳು ತೆರೆಯಲ್ಪಟ್ಟದ್ದು. ಎಂಥ ಒಂದು ಅದ್ಭುತ ಕಾರ್ಯ ನಡೆಯಿತು. ಇದಕ್ಕೆ ಕೂಡ ಇಲ್ಲಿ ನಾವು ನೋಡಿದಾಗ ಇಲ್ಲಿ ಮುಖ್ಯವಾಗಿ ಆ ಮಧ್ಯರಾತ್ರಿಯಲ್ಲಿ ಈ ಕಾರ್ಯಗಳು ನಡೆದವು. ನೋಡಿ, ಅದರಿಂದ ನಮಗೆ ಕೂಡ ಈ ಒಂದು ವಾಕ್ಯದ ಆಧಾರದಲ್ಲಿ ಈ ರಾತ್ರಿಯ ಪ್ರಾರ್ಥನೆ, ದೇವರು ನಮ್ಮನ್ನು ಕೆಲವು ಸಾರಿ ಎಚ್ಚರಿಸಿದಾಗ ದೇವರು ನಮ್ಮೊಂದಿಗೆ ಕೆಲವು ಪ್ರಾರ್ಥನೆ ಭಾರಗಳನ್ನಿಟ್ಟು ಅಥವಾ ನಮ್ಮ ಜೀವಿತದಲ್ಲಿ ಅಸಾಧ್ಯವಾದಂಥ ಕೆಲವು ಸಂಗತಿಗಳು ಇದ್ದರೂ ಕೂಡ ಈ ರಾತ್ರಿಯ ಪ್ರಾರ್ಥನೆ, ಮುಂಜಾನೆಯ ಪ್ರಾರ್ಥನೆ, ಮುಖ್ಯವಾಗಿ 3 ಗಂಟೆಗೆ ಅಂತ ಹೇಳ್ತಾರೆ. 3 ಗಂಟೆ. ನಮ್ಮ ದೇವರು ಯಾವಾಗಲೂ ತೂಕಾಡಿಸಿ ನಿದ್ರಿಸುವ ದೇವರಲ್ಲ. ಆತನು ಯಾವಾಗಲೂ ಕೂಡ ದೇವರಿಗೆ ಯಾವತ್ತೂ ಕೂಡ ನಮ್ಮೊಂದಿಗೆ ಮಾತಾಡ್ತಾರೆ. ಆದರೆ ಸಮಸ್ಯೆ ಏನೆಂದರೆ ಹಗಲು ಹೊತ್ತಲ್ಲಿ ಅನೇಕ ಅಡೆತಡೆಗಳು ಉಂಟಾಗ್ತವೆ. ಆದ್ದರಿಂದ ಆ ನಿಶಬ್ದ ವಾತಾವರಣದಲ್ಲಿ ಮಾಡುವಂಥ ಪ್ರಾರ್ಥನೆ ಅತಿ ಫಲದಾಯಕ ಮತ್ತು ಬಹಳ ಶಕ್ತಿದಾಯಕ ಪ್ರಾರ್ಥನೆ ಆಗಿದೆ. ಮತ್ತೆ ಇನ್ನೊಂದು ನಾವು ಬಹಳ ಒಂದು ಸಂಗತಿಯನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ನೋಡಿ, ಅಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಹೇಳ್ತಾನೆ, ನಮ್ಮ ಹೋರಾಟ ಮನುಷ್ಯ ಮಾತ್ರದವರ ಸಂಗಡ ಅಲ್ಲ, ಆದರೆ ಅಂಧಕಾರ ಶಕ್ತಿಗಳ ಮೇಲೆ. ನಮ್ಮ ಹೋರಾಟ ಅಂಧಕಾರ ಶಕ್ತಿಗಳ ಮೇಲೆ ಹೋರಾಟವಾಗಿದೆ. ಆದ್ದರಿಂದ ನಮ್ಮ ಪ್ರಾರ್ಥನೆಯಲ್ಲಿ ನಾವು ನಿರಂತರ ಪ್ರಾರ್ಥನೆ ಮೂಲಕ ಆ ಸೈತಾನ ಸಂಗಡ ಹೋರಾಡಲಿಕ್ಕೆ ನಮಗೆ ಜಯ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ಸಣ್ಣ ದೃಷ್ಟಾಂತ ನಾವು ಹಳೆ ಒಡಂಬಡಿಕೆಯನ್ನು ನೋಡೋಣ. ದಾನಿಯೇಲನ ಪುಸ್ತಕದಲ್ಲಿ ನಾವು ಹೋದರೆ ನಮಗೆ ಅಲ್ಲಿ ನೋಡಿ ಒಂದು ಸಂಗತಿ ನಮಗೆ ಸ್ಪಷ್ಟವಾಗಿ ತಿಳಿದು ಬರ್ತದೆ. ದಾನಿಯೇಲನ ಪ್ರವಾದನೆ 10ನೇ ಅಧ್ಯಾಯ 12ರಿಂದ ನಾವು ನೋಡೋಣ. ಆಮೇಲೆ ಅವನು ನನಗೆ, ದಾನಿಯೇಲನೇ, ಭಯಪಡಬೇಡ, ನೀನು ವಿಮರ್ಶಿಸುವುದಕ್ಕೂ ನಿನ್ನ ದೇವರ ಮುಂದೆ ತಗ್ಗಿಸಿಕೊಳ್ಳುವುದಕ್ಕೂ ಮನಸ್ಸಿಟ್ಟ ಮೊದಲನೇ ದಿನದಲ್ಲಿ ನಿನ್ನ ವಿಜ್ಞಾಪನೆಯು ದೇವರಿಗೆ ಮುಟ್ಟಿತು. ಆ ವಿಜ್ಞಾಪನೆ ನಿಮಿತ್ತವಾಗಿ ನಾನು ಬಂದೆನು. ಪಾರಸಿಯ ರಾಜ್ಯದ ದಿವ್ಯಪಾಲಕನು 21 ದಿವಸ ನನ್ನನ್ನು ತಡೆಯಲು, ಇಗೋ, ಪ್ರಧಾನ ದಿವ್ಯ ಪಾಲಕರಲ್ಲೊಬ್ಬನಾದ ಮಿಕಾಯಲು ನನ್ನ ಸಹಾಯಕ್ಕೆ ಬಂದನು. ಅಲ್ಲಿ ಪಾರಸಿಯ ರಾಜನ ಸಂಗಡ ಹೋರಾಡಿ ಉಳಿದುಕೊಂಡು ಅಂತ್ಯಕಾಲದಲ್ಲಿ ನಿನ್ನ ಜನರಾಗುವ ಗತಿಯನ್ನು ನಿನಗೆ ತಿಳಿಸುವುದಕ್ಕಾಗಿ ಬಂದೆನಂತ. ನೋಡಿ,
ನಮ್ಮ ಪ್ರಾರ್ಥನೆಯಲ್ಲಿ ಬಂದಾಗ ದೇವರು ಪರಲೋಕದಿಂದ ದೂತರನ್ನು ಕಳಿಸಿಕೊಡ್ತಾನೆ. ಆದರೆ ಸೈತಾನನು ಆ ದೂತನ ಸಹಾಯ ನಮಗೆ ಬರಬಾರದಂತ ಅಲ್ಲಿ ಅಡ್ಡತಡೆಯುತ್ತಾನೆ. ಈಗ ಆ ಅಡ್ಡತಡೆಯುವ ಪ್ರಸಂಗದಿಂದ ಜಯ ಹೊಂದಿ ಬರಬೇಕಾದರೆ ನಮ್ಮ ಪ್ರಾರ್ಥನೆ ನಿರಂತರವಾಗಿ ನಡೆಯಬೇಕಾಗ್ತದೆ. ಅನೇಕ ಬಾರಿ ನಮಗೆ ಗೊತ್ತಾಗುವುದಿಲ್ಲ, ನಾವು ತಿಳಿದಿಲ್ಲ. ಅದಕ್ಕಾಗಿ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಏನು ಹೇಳ್ತಾನೆ, ನಮ್ಮ ಹೋರಾಟ ಮನುಷ್ಯ ಮತದವರಲ್ಲ, ಅಂಧಕಾರ ಶಕ್ತಿಗಳ ಮೇಲೆ. ಆದ್ದರಿಂದ ಈ ಮಧ್ಯರಾತ್ರಿಯ ಏಕಾಂತತನದ ನಮ್ಮ ಪ್ರಾರ್ಥನೆಯಲ್ಲಿ ನಮ್ಮ ಪ್ರಾರ್ಥನೆ ಬಹಳ ಫಲದಾಯಕವಾಗಿ ಆಗಿ ಇಂಥ ಅನೇಕ ಸೈತಾನ ತರುವ ಅಡೆತಡೆಗಳ ಮೇಲೆ ಜಯ ಹೊಂದಿ ಅನೇಕ ಬಂಧನಗಳಿಂದ ಸಂಪೂರ್ಣ ಬಿಡುಗಡೆ ಹೊಂದಿ ದೇವರ ಆಶೀರ್ವಾದ ಹೊಂದಲಿಕ್ಕೆ ನಮಗೆ ಸಹಾಯವಾಗುತ್ತದೆ. ಆದ್ದರಿಂದ ಬಹಳ ಅಗತ್ಯವಾಗಿ ನಾವು ಈ ಒಂದು ನಮ್ಮ ಜೀವಿತದಲ್ಲಿ ನಮ್ಮ ಪ್ರಾರ್ಥನೆಗೆ ದೇವರು ನಮ್ಮ ರಾತ್ರಿ ಸಮಯದಲ್ಲಿ ಕೆಲವು ಸಾರಿ ನಮ್ಮನ್ನು ಯಾಕೆಂದರೆ ದೇವರು ನಮ್ಮನ್ನು ಪ್ರೀತಿ ಮಾಡ್ತಾನೆ. ನಮ್ಮ ಮೂಲಕ ದೇವರು ಪ್ರಾರ್ಥನೆಗೆ ಕೆಲವು ಉತ್ತರಗಳನ್ನು, ಕೆಲವು ಕಾರ್ಯಗಳನ್ನು ಮಾಡಲು ಇಚ್ಛೆ ಪಡುತ್ತಾನೆ. ಆದ್ದರಿಂದ ನಮ್ಮನ್ನು ಎಚ್ಚರಿಸುತ್ತಾನೆ. ಆದ್ದರಿಂದ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು, ರಾತ್ರಿ ಸಮಯದಲ್ಲಿ ಮುಂಜಾನೆ ಹೊತ್ತಿನಲ್ಲಿ ಆದಷ್ಟು ಮಟ್ಟಿಗೆ ನಮಗೆ ಎಚ್ಚರವಾದಾಗ ಆ ಸಮಯವನ್ನು ನಾವು ವ್ಯರ್ಥ ಮಾಡದೆ ದೇವರ ಸನ್ನಿಧಿಯಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವರನ್ನು ಧ್ಯಾನಿಸಿ ದೇವರೇ ಮಾತಾಡು. ಆ ನಿಶ್ಶಬ್ದದಲ್ಲಿ ದೇವರು ಮಾತಾಡಲಿಕ್ಕೆ ಇಚ್ಛೆ ಪಡ್ತಾನೆ. ನಾವು ಯೆರೆಮೀಯನ ಪ್ರವಾದನೆಯಲ್ಲಿ ಕೂಡ ನೋಡಿದ್ದೇವೆ. ಅಲ್ಲಿ ಯಾವ ರೀತಿ ದೇವರು ಗುಡುಗು ಮಿಂಚಿನ ಮೂಲಕ ಮಾತಾಡ್ತಾನೆ ಅಂತ ಪ್ರವಾದಿ ಎದುರು ನೋಡಿದಾಗ, ಇಲ್ಲ, ದೇವರು ನಿಶ್ಶಬ್ದದಲ್ಲಿ ಮಾತಾಡಿದನು. ಅದಕ್ಕಾಗಿ ಯೇಸು ಕೂಡ ಹೆಚ್ಚಿನ ಸಮಯ ರಾತ್ರಿ ಪ್ರಾರ್ಥನೆಯಲ್ಲಿ ಕಳೆಯುತ್ತಿದ್ದನು. ನಾವು ಈ ಎಲ್ಲ ಸಂಗತಿಗಳನ್ನು ನೋಡಿದೆವು. ಸಾಮ್ಯನೊಂದಿಗೆ ದೇವರು ಮಾತಾಡಿದರು ರಾತ್ರಿ ಸಮಯ. ಪೌಲಶೀಲರು ನೋಡಿ ಎಂಥ ಒಂದು ಅದ್ಭುತ ನಡೆದನು. ಹಾಗೆ ಅಂತ ಹೇಳುವಾಗ ಹಗಲೊತ್ತು ಮಾಡಿದ ಪ್ರಾರ್ಥನೆಗೆ ಉತ್ತರ ಸಿಗುವುದಿಲ್ಲ ಅಥವಾ ದೇವರು ಅದ್ಭುತ ನಡೆದಿಲ್ಲ ಅಂತ ಅಲ್ಲ, ಆದರೆ ರಾತ್ರಿಯ ಪ್ರಾರ್ಥನೆಗೆ ಅಷ್ಟು ಬಲ ಇದೆ. ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕು, ದೇವರು ನಮ್ಮನ್ನು ಕೆಲವು ಸಾರಿ ರಾತ್ರಿ ಸಮಯದಲ್ಲಿ ನಮ್ಮನ್ನು ಎಚ್ಚರಿಸಿದಾಗ ದೇವರು ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ದಾನೆ, ದೇವರು ನಮ್ಮನ್ನು ಪ್ರೀತಿ ಮಾಡ್ತಾನೆ ಮತ್ತು ಒಂದು ಪ್ರಾರ್ಥನೆ ಜವಾಬ್ದಾರಿಯನ್ನು ನಮ್ಮ ಮೇಲೆ ಇಡ್ತಾನೆ. ಆದ್ದರಿಂದ ಆ ಸಮಯವನ್ನು ಸುಮ್ಮನೆ ನಾವು ಹಾಸಿಗೆ ಮೇಲೆ ಹೊರಳಾಡಿ ಅಥವಾ ಬೇರೆ ಯಾವುದೇ ಕಾರ್ಯಗಳಲ್ಲಿ ಮೊಬೈಲ್ಗಳಲ್ಲಿ ಕಳೆದು ವ್ಯರ್ಥ ಮಾಡದೆ ನಾವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿ ದೇವರು ನಮ್ಮೊಂದಿಗೆ ಏನು ಮಾತಾಡಲಿಕ್ಕೆ ಬಯಸುತ್ತಾರೆ, ಯಾವ ಪ್ರಾರ್ಥನಾ ಭಾರವನ್ನು ನಮ್ಮ ಹೃದಯದಲ್ಲಿ ಇಟ್ಟಿದ್ದಾನೆ ಮತ್ತು ಯಾವುದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕಂತ ನಮಗೆ ಆ ಸಮಯದಲ್ಲಿ ದೇವರು ಒಂದು ಆಲೋಚನೆ ಕೊಟ್ಟು ದೇವರು ನಡೆಸುವ ದೇವರಾಗಿದ್ದಾರೆ. ಆದ್ದರಿಂದ ನಾವು ಪ್ರತಿಯೊಬ್ಬರು ಈ ಒಂದು ಸಂಗತಿಗಳನ್ನು ನಮ್ಮ ಜೀವಿತದಲ್ಲಿ ಸದಾ ನೆನಪಿನಲ್ಲಿಟ್ಟುಕೊಂಡವನು. ದೇವರನ್ನು ದೇವರು ಯಾವ ಸಮಯದಲ್ಲಿ ನಮ್ಮನ್ನು ದೇವರು ಕರೆಯುತ್ತಾನೆ ಪ್ರಾರ್ಥನೆಗಂತ ನಮಗೆ ಗೊತ್ತಿಲ್ಲ. ನೋಡಿ, ಸಾಮುವೇಲನು ಅಷ್ಟು ಸಣ್ಣವನಾಗಿದ್ದನು. ಆತನು ಆ ಸಮಯದಲ್ಲಿ ದೇವರ ಆ ಸ್ವರವನ್ನು ರಾತ್ರಿ ಹೊತ್ತು ಕೇಳದೆ ಸುಮ್ಮನೆ ಅಲ್ಲಿ ಅವನು ಉತ್ತರಿಸದೆ ಏಲಿ ಅವನಿಗೆ ಉತ್ತರ ಮಾತಾಡಂತ ಹೇಳದಿದ್ದರೆ ಸಾಮುವೇಲನಿಂದ ಪ್ರವಾದಿಯಾಗಿ ಅವನು ಮುಂದುವರಿಸಲಿಕ್ಕೆ ಸಾಧ್ಯ ಇತ್ತೋ ಏನೋ ಹೇಳಲಿಕ್ಕೆ ಗೊತ್ತಿಲ್ಲ. ಆದ್ದರಿಂದ ನಾವು ಈ ಒಂದು ರಾತ್ರಿ ಮುಂಜಾನೆಯ ಸಮಯ ಇಡೀ ಜಗತ್ತು ನಿಶ್ಶಬ್ದವಿರುವಾಗ ನಾವು ಒಂದು ಪ್ರಾರ್ಥನೆಯ ಭಾರವನ್ನಿಟ್ಟುಕೊಂಡು ಹೋಗೋಣ. ನಮ್ಮ ಜೀವಿತದಲ್ಲಿ ಅನೇಕ ಅಡೆತಡೆಗಳು ಇರ್ಬೋದು, ಅನೇಕ ಬಂಧನಗಳು ಇರಬಹುದು, ಅನೇಕ ಸಮಸ್ಯೆಗಳು ಇರ್ಬೋದು. ನಾವು ಅನೇಕ ಬಾರಿ ಹಗಲೊತ್ತು ಪ್ರಾರ್ಥನೆ ಮಾಡಿದಾಗ ಎಲ್ಲ ಸಮಸ್ಯೆಗಳಿಂದ ನಮಗೆ ಬಿಡುಗಡೆ ಸಿಗದೇ ಇರಬಹುದು. ಆದ್ದರಿಂದ ಈ ಮುಂಜಾನೆಯ ನಿಶ್ಶಬ್ದ ವಾತಾವರಣದಲ್ಲಿ ನಾವು ಪ್ರಾರ್ಥನೆ ಮಾಡಿದಾಗ ಖಂಡಿತವಾಗಿಯೂ ನಮಗೆ ಈ ಪ್ರಾರ್ಥನೆ ಮೂಲಕ ಜಯ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ನಾವು ಈ ಎಲ್ಲ ಹಳೆಯ ಒಡಂಬಡಿಕೆಯ ಹೊಸ ಒಡಂಬಡಿಕೆಯ ಉದಾಹರಣೆಗಳ ಮೂಲಕ ನಮ್ಮನ್ನು ದೇವರು ಈ ಸಮಯದಲ್ಲಿ ನಮ್ಮನ್ನು ಪ್ರಾರ್ಥನೆಗೆ ಕರೆ ಕೊಡುವ ದೇವರಾಗಿದ್ದಾರೆ ಹಾಗೂ ನಮ್ಮ ಪ್ರಾರ್ಥನೆಗೆ ಫಲ ಸಿಗುವಂತೆ ದೇವರು ನಮ್ಮನ್ನು ನಡೆಸುವ ದೇವರಾಗಿದ್ದಾರೆ. ಆದ್ದರಿಂದ ದೇವರು ನಮ್ಮನ್ನು ಪ್ರೀತಿಸ್ತಾರೆ. ಆದ್ದರಿಂದ ಈ ಸಂಗತಿಗಳನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳೋಣ. ದೇವರು ನಮ್ಮನ್ನು ಅದ್ಭುತ ರೀತಿಯಲ್ಲಿ ನಡೆಸಲು ಶಕ್ತನಾದ ದೇವರು. ನಾವು ಸ್ವಲ್ಪ ಜನರೇ ಇರ್ಬೋದು,
ಆದರೆ ದೇವರು ಕೆಲವು ಅದ್ಭುತ ಯೋಜನೆಗಳನ್ನು ಇಟ್ಟುಕೊಂಡಿದ್ದಾನೆ. ಆದ್ದರಿಂದ ತನ್ನ ವಾಕ್ಯದ ಮೂಲಕ ದೇವರು ನಮ್ಮೊಂದಿಗೆ ಮಾತಾಡ್ತಾನೆ ಮತ್ತು ನಮಗೆ ಈ ಸಂಗತಿಗಳಿಗೆ ದೇವರು ಕರೆ ಕೊಡುವ ದೇವರಾಗಿದ್ದಾರೆ. ಅನೇಕ ಪ್ರಾರ್ಥನೆ ಭಾರವನ್ನು ನಮ್ಮ ಹೃದಯದಲ್ಲಿಟ್ಟುಕೊಂಡು ಅದರ ಮೂಲಕ ಲೋಕದಲ್ಲಿ ಕೆಲವು ಬದಲಾವಣೆ ಮತ್ತು ಬಿಡುಗಡೆಯನ್ನು ತರಲಿಕ್ಕೆ ದೇವರು ಇಚ್ಛೆ ಕೊಡುವ ದೇವರಾಗಿದ್ದಾರೆ. ಆದ್ದರಿಂದ ಆತನಿಗೆ ಯುಗ ಯುಗಾಂತರಗಳಲ್ಲಿ ಆತ ನಮ್ಮ ಮೇಲಿಟ್ಟ ಪ್ರೀತಿಗಾಗಿ ಸ್ತುತಿ ಸ್ತೋತ್ರಗಳು ಸಲ್ಲಿಕೆಯಾಗಲಿ. ಆಮೇಲೆ